ಎಲ್ಲರಿಗೂ ಜೈ ಶ್ರೀರಾಮ್. ಸ್ವಲ್ಪ ಗಟ್ಟಿ ಹೇಳಿ, ಇನ್ನೊಂದು ಸ್ವಲ್ಪ ಗಟ್ಟಿ ಹೇಳಿ. ಯಾಕೆ ರಾಮನ ನೆನಪು ಮಾಡಬೇಕಂತ ಗೊತ್ತಿದೆಯಾ? ರಾಮ ಅಂದರೆ ನಮ್ಮ ಧರ್ಮ, ರಾಮ ಅಂದರೆ ನಮ್ಮ ಸಂಸ್ಕೃತಿ, ರಾಮ ಅಂದರೆ ನಮ್ಮ ತೇಜಸ್ಸು, ರಾಮ ಅಂದರೆ ನಮ್ಮ ಜೀವನದ ಆಯುಸ್ಸು, ರಾಮ ಅಂದರೆ ಶೌರ್ಯ, ರಾಮ ಅಂದರೆ ಪರಾಕ್ರಮ, ರಾಮ ಅಂದರೆ ನಮ್ಮ ಅಸ್ಮಿತೆ, ರಾಮ ಅಂದರೆ ಯಶಸ್ಸು, ರಾಮ ಅಂದರೆ ಒಬ್ಬ ಒಳ್ಳೆಯ ಪುತ್ರ, ರಾಮ ಅಂದರೆ ಒಬ್ಬ ಒಳ್ಳೆಯ ಮಿತ್ರ, ರಾಮ ಅಂದರೆ ಒಳ್ಳೆಯ ಒಬ್ಬ ಗಂಡ, ರಾಮ ಅಂದರೆ ಒಳ್ಳೆಯ ಒಬ್ಬ ರಾಜ, ರಾಮ ಅಂದರೆ ಒಳ್ಳೆಯ ಒಬ್ಬ ಶತ್ರು. ಜೀವನದ ಯಾವುದೇ ಮುಖದಲ್ಲಿ ನೋಡಿದರೂ ಕೂಡ ಪ್ರಭು ಶ್ರೀರಾಮಚಂದ್ರ ಸರ್ವಶ್ರೇಷ್ಠ. ಅದಕ್ಕೋಸ್ಕರ ರಾಮನ ನೆನಪು. ಅನೇಕರು ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ರಾಮನನ್ನು ನೆನಪು ಮಾಡಿಕೊಳ್ತಾ ಇದ್ದರು. ಇವತ್ತಿನ 2 ಕಾರ್ಯಕ್ರಮ ಒಟ್ಟು. ಒಂದು ಇಂದ್ರಪ್ರಸ್ಥ ಪದವಿ ಪೂರ್ವ ಮಹಾವಿದ್ಯಾಲಯದ ವಾರ್ಷಿಕೋತ್ಸವ. ಅದಕ್ಕೊಂದು ಸೊಬಗು ತರುವಂಥ ದೃಷ್ಟಿಯಿಂದ ಇವತ್ತು ಇಂದ್ರಪ್ರಭ ಸಭಾಂಗಣ ಆಡಿಟೋರಿಯಂ ಅದರ ಉದ್ಘಾಟನಾ ಸಮಾರಂಭ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಊರಿನೆಲ್ಲ ಗಣ್ಯಾತಿ ಗಣ್ಯರೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ. ಮನುಷ್ಯ ತಾನು ಹೇಗೆ ಬೆಳೆಯೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಅವನಲ್ಲಿ ಇನ್ನೂ ಒಂದು ಗುಣ ಇದೆ. ಅವನು ಒಬ್ಬನೇ ಇರೋದಿಲ್ಲ. ಅವನು ಸಾಮಾನ್ಯ, ಅವನು ಸಂಘಜೀವಿ ಅಂತ ಹೇಳ್ತಾನೆ. ಅವನಿಗೆ ಇನ್ನೊಂದಷ್ಟು ಜನ ಬೇಕು. ಅದಕ್ಕೋಸ್ಕರ ನಾವು ನಮ್ಮ ತರಗತಿಯಲ್ಲಿ ನಾನು ಒಬ್ಬ ಇರಬೇಕು ಅಂತ ಯೋಚನೆ ಮಾಡಿದರೆ ನನ್ನ ಎಲ್ಲವರ ಜೊತೆಯಲ್ಲಿ ಇರಬೇಕು ಅಂತ ನಾವು ಯೋಚನೆ ಮಾಡ್ತೇವೆ. ಹಾಗೆ ಎಲ್ಲ ತರಗತಿಗಳವರು ಸೇರಿ ಒಟ್ಟಿಗಿರಲಿಕ್ಕೆ ಸಾಧ್ಯನಾ? ವೀಣಕ್ಕೆ ಒಂದು ಸ್ವಲ್ಪ ಅದಕ್ಕೆ ಬೇರೆ ಬೇರೆ ಕಡೆಯಲ್ಲಿ ವ್ಯವಸ್ಥೆಗಳನ್ನು ನೋಡಿ ನಮ್ಮಲ್ಲಿ ಆಗಬೇಕು ಅಂತ ಯೋಚನೆ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಪ್ರಯತ್ನ. ನಾನು ಇದುವೇ ಎಲ್ಲವೂ ಆಗಿದೆ ಅಂತ ಹೇಳ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವು ಒಟ್ಟು ಸೇರಲಿಕ್ಕೆ ಒಂದು ವ್ಯವಸ್ಥೆ. ಅದು ಇವತ್ತಿನ ಇಂದ್ರಪ್ರಸ್ಥ ಸಭಾಂಗಣ. ನಾವೆಲ್ಲರೂ ಒಟ್ಟು ಸೇರಿ ಏನು ಅಂತ ಕೇಳಿದರೆ ನಾವೆಲ್ಲರೂ ಒಂದು ಅಂತ ಯೋಚನೆ ಮಾಡಬೇಕಾಗಿರೋದು. ನಾವೆಲ್ಲರೂ ಒಂದು, ಮತ್ತು ನಾವೆಲ್ಲರೂ ಈ ಭೂಮಿಗೆ, ಈ ದೇಶಕ್ಕೆ ಸಂಬಂಧಪಟ್ಟವರು ನಾವು ಅಂತ ಯೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇಂದ್ರಪ್ರಸ್ಥದ ಬಗ್ಗೆ ಮಹೇಶ್ ಪ್ರಸನ್ನರು ಉಲ್ಲೇಖ ಮಾಡಿದರು. ಧರ್ಮ ಕೇಂದ್ರಿತವಾದಂಥ ಒಂದು ಸಾಮ್ರಾಜ್ಯ ಅಧರ್ಮ ತಾಂಡವಾಡ್ತಾ ಇದ್ದಾಗ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನದಿಂದ ಕೃಷ್ಣ ಈ ಯೋಜನೆಯನ್ನು ಕೊಟ್ಟಿರುವಂಥದ್ದು. ಈ ಕೇಂದ್ರವೇ ಧರ್ಮದ ಕೇಂದ್ರ ಆಗಬೇಕು ಅಂತ. ಅದಕ್ಕೋಸ್ಕರ ಧರ್ಮಪ್ರಸ್ಥ, ಅದು ಇಂದ್ರಪ್ರಸ್ಥ, ಅದು ಧರ್ಮಪ್ರಸ್ಥ ಆಯ್ತದು ಅಂತ. ಆ ರೀತಿಯ ಒಂದು ಹೆಸರನ್ನು ನಮ್ಮ ಹಿರಿಯರಾದಂಥ USA ನಾಯಕರು ಅವರು ಪ್ರಾರಂಭ ಮಾಡಿದಂಥ ಸಂಸ್ಥೆಗೆ ಆ ಹೆಸರನ್ನಿಟ್ಟು, ಅವರ ಮನಸ್ಸಿನಲ್ಲೂ ಅದೇ ಇತ್ತು. ಇವತ್ತಿನ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇರುವಂಥ ತರುಣಿಯರಿಗೆ ಧರ್ಮದ ಚಿಂತನೆಯನ್ನು ಕೊಡಬೇಕು, ದೇಶದ ಚಿಂತನೆಯನ್ನು ಕೊಡಬೇಕು. ಅದಕ್ಕೆ ಬೇಕಾದಂಥ ಒಂದು ಶಿಸ್ತು, ಅನುಶಾಸನ, ಅದನ್ನು ರೂಢಿಸಿಕೊಳ್ಳುವಂಥ ರೀತಿಯ ವ್ಯವಸ್ಥೆ ಒಂದು ಬೇಕು. ಅದಕ್ಕೆ ಒಂದು ಶಿಕ್ಷಣ ಸಂಸ್ಥೆ ಬೇಕು. ಅದಕ್ಕೋಸ್ಕರ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿರುವುದೇ ಆ ಹಿನ್ನೆಲೆಯಲ್ಲಿ. ಅದಕ್ಕೋಸ್ಕರ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು, ಈ ಸಂಸ್ಥೆಯಲ್ಲಿ ಇದ್ದುಕೊಂಡು ನನ್ನ ಮಾತ್ರ ಅಲ್ಲ, ನನ್ನ ಸಮಾಜದ, ನನ್ನ ದೇಶದ ಉತ್ಕರ್ಷಗೆ ನಾನೇನೇನು ಮಾಡಬೇಕು, ಅದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಅದು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಎಲ್ಲರೂ ಕೂಡ, ಜಗತ್ತಿನಲ್ಲಿ ಬೇರೆ ಬೇರೆ ದೇಶಗಳಿದೆ, ಒಂದು 204 ದೇಶ ಇದೆ ಅಂತ ಹೇಳ್ತಾರೆ. 204 ದೇಶದಲ್ಲಿ 203 ದೇಶಗಳು ಬೇರೆ, ಭಾರತವೇ ಬೇರೆ. ಅಲ್ಲೆಲ್ಲ ದೇಶಗಳಲ್ಲಿ ದೇಶ ಮತ್ತು ಧರ್ಮ ಅದು ಬೇರೆ ಬೇರೆ.
ಆಗಾಗ ಬದಲಾಗ್ತಾ ಇರ್ತಾರೆ. ಯಾರು ತನ್ನ ಶೌರ್ಯ ಪ್ರತಾಪದಿಂದ ಗೆದ್ದುಕೊಳ್ತಾರೋ ಅವ್ರದ್ದೇ ಆಗಿಬಿಡುತ್ತೆ. ಆದರೆ ಭಾರತದಲ್ಲಿ ಯಾರೇ ಎಷ್ಟೇ ಆಕ್ರಮಣ ಏನೇ ಮಾಡಿದರೂ ಕೂಡ ಈ ದೇಶ ಮತ್ತು ಧರ್ಮ ಅದು ವ್ಯತ್ಯಾಸ ಆಗಲಿಲ್ಲ. ಸಣ್ಣ ಪುಟ್ಟ ಗೊಂದಲಗಳಾಗಿದೆ. ನಮ್ಮ ದೇಶ ವಿಭಜನೆ ಆಯಿತು, ಆವಾಗ ಒಂದು ಸ್ವಲ್ಪ ನಮ್ಮ ಭೂಮಿ ಹೋಯಿತು, ಅಷ್ಟೆಲ್ಲ ಆದರೂ ಕೂಡ ಇವತ್ತು ಕೂಡ ಧರ್ಮ ಪ್ರಧಾನವಾದಂಥ ದೇಶ ಆಗಬೇಕು ಅಂತ ಹೇಳುವಂಥ ಒಂದು ಚಿಂತನೆ ಇದೆ. ಅದಕ್ಕೋಸ್ಕರ ಭಾರತ ಮತ್ತು ಧರ್ಮ ಅದೆರಡು ಒಟ್ಟೊಟ್ಟಿಗೆ ಹೋಗುವಂಥದ್ದು. ದುರ್ದೈವದಿಂದ ನಮ್ಮ ನಾಯಕರು ಆ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗಿತ್ತು, ಅದನ್ನು ಕೊಡುವುದರಲ್ಲಿ ಸೋತು. ಅದಕ್ಕೋಸ್ಕರ ಮೆಕಾಲೆ ಶಿಕ್ಷಣ ಬಂತು. ಮೆಕಾಲೆ ಶಿಕ್ಷಣ ಬಂದ ಮೇಲೆ ನಮ್ಮ ತಲೆಯಲ್ಲಿ ನಾವು ನಿರ್ವೀರ್ಯರು, ನಾವು ತಾಕತ್ತಿಲ್ಲದವರು, ನಾವು ತಲೆಬಾಗಿಯೇ ಬದುಕಬೇಕು ಅಂತ ಹೇಳುವಂಥ ಒಂದು ಮನೋಭಾವನೆ ನಮ್ಮಲ್ಲಿ ಸೃಷ್ಟಿಯಾಯಿತು. ಅದಕ್ಕೋಸ್ಕರ ಮಹೇಶ್ ಪ್ರಸನ್ನರು ಒಂದು 2-3 ಉದಾಹರಣೆಗಳನ್ನು ನಿಮಗೆ ಕೊಟ್ಟರು. ನಾವು ಎಷ್ಟು ಶ್ರೇಷ್ಠವಾಗಿದ್ದೆವು, ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಗೆದ್ದಂಥ ಜನ ಅಥವಾ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಜನ ನಾವು. ಇವತ್ತು ಅನೇಕರು ಕೂಡ ಭಾರತದ ಕಡೆಗೆ ನೋಡ್ತಾ ಇರುವಂಥದ್ದು, ನಮಗೊಂದು ಒಳ್ಳೆಯ ಜೀವನ ಪದ್ಧತಿಯನ್ನು ಹೇಳ್ಕೊಡಿ ಅಂತ, ನಾವು ಬದುಕೋದು ಹೇಗೆ ಅಂತ ಹೇಳ್ಕೊಡಿ ಅಂತ, ಒಟ್ಟಿಗಿರುವುದು ಹೇಗೆ ಅಂತ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ಅದೆಲ್ಲವನ್ನು ಹೇಳಿಕೊಡುವಂಥ ಒಂದು ಕೇಂದ್ರ ಅದು ಭಾರತ. ಅದಕ್ಕೋಸ್ಕರ ಧರ್ಮ ಆಧಾರಿತವಾದಂಥ ಒಳ್ಳೆ ಸಂಸ್ಕೃತಿಯನ್ನು ಇಟ್ಕೊಂಡಂಥ ಒಳ್ಳೆ ಜೀವನ ಮೌಲ್ಯಗಳನ್ನು, ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋದರೆ ಜೀವನ ಮೌಲ್ಯ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಭಾರತದಲ್ಲಿ ಅದಕ್ಕೊಂದು ಅರ್ಥ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಅಂಥ ಜೀವನ ಮೌಲ್ಯಗಳನ್ನು ಇಟ್ಟುಕೊಂಡು ಅದಕ್ಕೆ ಸಂಸ್ಕೃತಿ ಮತ್ತು ಧರ್ಮದ ಆಧಾರದ ಮೇಲೆ ಒಂದು ರಾಷ್ಟ್ರ ಕಟ್ಟಬೇಕು, ಒಂದು ದೇಶ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಅವಶ್ಯಕತೆ ಅದು ಭಾರಿ ದೊಡ್ಡದಿದೆ. ನಮ್ಮ ದೇಶದ ಮೇಲೆ ಬೇರೆ ಬೇರೆ ರೀತಿಯ ಆಕ್ರಮಣಗಳಾಗ್ತಾ ಇದೆ, ಸಾಂಸ್ಕೃತಿಕ ಆಕ್ರಮಣ ಆಗ್ತಾಯಿದೆ, ಧರ್ಮದ ಹೆಸರಿನಲ್ಲಿ ನಮ್ಮ ಮೇಲೆ ಆಕ್ರಮಣ ಆಗ್ತಾ ಇದೆ, ಭೂಭಾಗದ ಮೇಲೆ ನಮ್ಮ ಆಕ್ರಮಣ ಆಗ್ತಾ ಇದೆ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಆಕ್ರಮಣ ಆಗ್ತಾ ಇದೆ, ತಾಯಿ ಅಂತ ಹೇಳುವಂಥ ಗೋವಿನ ಮೇಲೆ ಆಕ್ರಮಣ ಆಗ್ತಾ ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮದ ತಿರುಳೇನಿದೆ ಆ ತಿರುಳನ್ನು ನಾಶ ಮಾಡುವಂಥ ಒಂದು ಪ್ರಯತ್ನವೂ ನಡೀತಾ ಇದೆ. ದುರ್ದೈವದಿಂದ ನಮಗೆ ಮೆಕಾಲೆ ಶಿಕ್ಷಣ ಬಂದದ್ರಿಂದ ಧರ್ಮದ ಸಂಸ್ಕೃತಿಯ ಮೌಲ್ಯಗಳ ಶಿಕ್ಷಣವನ್ನು ನಾವು ನಮ್ಮ ಶಿಕ್ಷಣದ ವ್ಯವಸ್ಥೆಯಿಂದ ಹೊರಗೆ ಹಾಕಿದ್ದೇವೆ. ಅದಕ್ಕೋಸ್ಕರ ಮತ್ತೊಮ್ಮೆ ಆ ಶಿಕ್ಷಣವನ್ನು ಕೊಡಬೇಕು. ಆಗ ಮನುಷ್ಯನಾಗಿ ಅನೇಕ ಬಾರಿ ಮಾನವತೆಯ ಬಗ್ಗೆ ನಾವು ಹೇಳ್ತಾ ಹೋಗ್ತೇವೆ. ಮಾನವೀಯತೆ ಎಲ್ಲಿರುವುದು ಅಂತ ಕೇಳಿದರೆ ಮಾನವೀಯತೆಯನ್ನು ಬೋಧನೆ ಮಾಡುವಂಥ ಕೇಂದ್ರದ್ದು ಭಾರತವೇ. ಜಗತ್ತಿಗೆ ಇವತ್ತು ನೀವು ನೋಡಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಯುದ್ಧ ನಡೀತಾ ಇದೆ. ಅದು ರಷ್ಯಾ ಮತ್ತು ಯುಕ್ರೇನ್ ಇರ್ಬೋದು, ಇಸ್ರೇಲ್ ಮತ್ತು ಉಳಿದಂಥ ಮುಸಲ್ಮಾನ್ ದೇಶಗಳ ಮಧ್ಯದಲ್ಲಿರ್ಬೋದು. ಇದೆಲ್ಲದರ ಮಧ್ಯದಲ್ಲಿ ನಮ್ಮ ದೇಶ ಹೇಳ್ತಾ ಇರುವಂಥದ್ದು ಯುದ್ಧದಿಂದ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅಂತ. ಅದಕ್ಕೆ ಶಾಂತಿಯೇ ಒಂದು ಅಸ್ತ್ರ ಆಗಬೇಕು, ಅಣ್ವಸ್ತ್ರ ಅಲ್ಲ, ಶಾಂತಿಯೇ ಒಂದು ಅಸ್ತ್ರ ಆಗಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಎಲ್ಲ ಹಿರಿಯರು ಕೂಡ ಅದನ್ನೇ ಹೇಳ್ಕೊಂಡು ಬಂದಿರೋದು. ಆದರೆ ಶಾಂತಿಯ ಅಸ್ತ್ರ ಆಗಬೇಕು ಅಂತ ಹೇಳಿದಾಗ ಶಕ್ತಿಹೀನ ಅಂತ ನಾವು ಹೇಳಲಿಲ್ಲ. ನಾವು ಹೇಳಬೇಕಾದ್ರೆ ನಾವು ಪ್ರಬಲವಾದಂಥ ಶಕ್ತಿ ಇಟ್ಟುಕೊಂಡು ಶಾಂತಿಯ ಪ್ರತಿಪಾದನೆ ಮಾಡುವುದು ಅಂತ. ಆ ರೀತಿಯಲ್ಲಿ ಶಕ್ತಿಯನ್ನು ಗಳಿಸ್ಕೊಳ್ಳೋದು ಅಂದರೆ ನಾವೆಲ್ಲರೂ ಒಟ್ಟಾಗಿರೋದು ಅಂತ. ಅದಕ್ಕೋಸ್ಕರ ಇವತ್ತು ಈ ಸಂಸ್ಥೆಯ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ, ಸಭಾಂಗಣ ನಡೀತಾ ಇದೆ. ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳುವಂಥ ಕಲ್ಪನೆಗೆ ಒಂದು ಆಕಾರ ಕೊಡಲಿಕ್ಕೆ, ಸ್ವರೂಪ ಕೊಡಲಿಕ್ಕೋಸ್ಕರ ಈ ಕಾರ್ಯವನ್ನು ಮಾಡಿದೆ. ವೀಣಾ ಮಾತಾಜಿ ಉಲ್ಲೇಖ ಮಾಡಿದ್ರು, ಸಂತೋಷ ಆಯಿತು. ನನ್ನ ಕಾಲ ಮೇಲೆ ನಿಂತುಕೊಂಡು ಮತ್ತೆ ಉಳಿದದ್ದನ್ನು ಕೇಳೋದು ಅಂತ. ಇವರು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಮೊದಲು ಬೇರೆದು ಕೇಳಿದ್ದಾರೆ, ಆಮೇಲೆ ಉಳಿದದನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಂತೋಷ, ನಿಮಗೆ ಯಶಸ್ಸು ಸಿಕ್ಕಲಿ ಅಂತ ಆಶಿಸ್ತೇನೆ. ಒಳ್ಳೆಯ ಒಂದು ಯೋಚನೆ, ಕಲ್ಪನೆ. ಮೊನ್ನೆ ಕೂಡ ನಿಮ್ಮೊಂದು ಫೆಸ್ಟ್ ಮಾಡಿದ್ದೀರಿ, ಬರುವಂಥ ಒಂದು ಅವಕಾಶ ನನಗೆ ಸಿಕ್ಕಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್ ಪ್ರಸನ್ನ. ಸುಧಾಕ ಬಂದಿದ್ದಾರೆ ಗೊತ್ತಿಲ್ಲ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವೆಲ್ಲರೂ ಭಾರಿ ಉತ್ಸಾಹದಿಂದ ನಿಮ್ಮದೇ ಒಂದು ಹೊಸ ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ನೀವು ಮಾಡಿದ್ದೀರಾ. ಅದರಲ್ಲಿ ಸಿಕ್ಕಿದ ಲಾಭವನ್ನು ಕೂಡ ನಾನು ಸಂಸ್ಥೆಗೆ ಕೊಡ್ತೇನೆ ಅಂತ ಹೇಳುವಂಥ ಒಂದು ದೊಡ್ಡ ಸಂಸ್ಕಾರದ ಭಾಗವನ್ನು ಬೆಳೆಸ್ಕೊಂಡಿದ್ದೀರಾ. ಅದೆಲ್ಲದರ ಆಧಾರದ ಮೇಲೆ ನಾವು ಒಟ್ಟಾಗಿ ಬೆಳಿಬೇಕು ಅಂತ ಹೇಳುವಂಥದ್ದು ಇರುವಂಥದ್ದು ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಇದರ ಕಟ್ಟುವಂಥ ಕಾಂಟ್ರಾಕ್ಟರ್ ಎಲ್ಲಿ ಹೋದರು? ಹಾಂ, ಅದು ಕೂಡ ಈ ಸಂಸ್ಥೆಗೊಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಅವರು ಸಿಕ್ಕಿರುವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾಕೆಂದರೆ ಎಲ್ಲವೂ ಜೊತೆಗೂಡಿದಾಗ ಒಳ್ಳೆ ಕೆಲಸಗಳಾಗೋದು. ಅದಕ್ಕೆ ನೀವು ಅದನ್ನು ಮಾಡಿದ್ದೀರಾ. ಇದರ ಹುಡುಗನ ಹೆಸರು ಇದರಲ್ಲಿ ಯಶ್ವಿದ್ ಅಂತ ಹೇಳಿದೆ ಅಲ್ವಾ? ಅಂದರೆ ಯಶ್ನ ಜೊತೆಯಲ್ಲಿ ಅಂತ, ಯಶಸ್ಸಿನ ಜೊತೆಯಲ್ಲಿ ಅಂತ. ವಿದ್ ಅಂದರೆ ಜೊತೆಯಲ್ಲಲ್ಲ, ಇಂಗ್ಲೀಷ್ ಅಷ್ಟೇ ಗೊತ್ತು ನನಗೆ. ಬಟ್ ಇದು ಯಶಸ್ಸಿನ ಕಡೆಗೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ಆಗಾಗ ಇಲ್ಲಿ ಸೇರುವಂಥ ಒಂದು ಪ್ರಯತ್ನ ಮಾಡಿ ಹೊಸ ಹೊಸ ಕಲ್ಪನೆಗಳನ್ನು ಯೋಚನೆ ಮಾಡುವ ಕಡೆಗೆ ಹೋಗಿ ಮುಂದಕ್ಕೆ ಹೋಗಬೇಕು. ಭಾರತ ಅತ್ಯಂತ ಬುದ್ಧಿವಂತರ ದೇಶ, ಅದು ನೆನಪಿರಲಿ. ಒಂದು ಹಂತದಲ್ಲಿ ಇಸ್ರೇಲ್ ಯಹೂದಿಗಳು ಭಾರಿ ಬುದ್ಧಿವಂತರ ದೇಶ ಅಂತ ಇತ್ತು. ಆದರೆ ಜಗತ್ತಿನಲ್ಲಿ ಇವತ್ತು ತೆಗೆದು ನೋಡಿದರೆ ಅತ್ಯಂತ ಬುದ್ಧಿವಂತರ ದೇಶ ಭಾರತ. ಹಿಂದೇನು ಉದಾಹರಣೆ ಹೇಳಿದ್ದೇನೆ, ಈಗಲೂ ಒಂದು ಹೇಳ್ತೇನೆ. ಅಮೇರಿಕಾದಲ್ಲಿ ಒಂದು ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆ ಹೆಸರು ಸ್ಪೆಲ್ ಬಿ ಅಂತ. ಕೇಳಿದ್ದೀರಾ? ನೀವು ಸ್ವಲ್ಪ ಕೇಳಿರ್ಬೋದೇನ, ಯಾಕೆಂದರೆ ಇಂದ್ರಪ್ರಸ್ಥದ ಸ್ವಲ್ಪ ಮುಂದಕ್ಕೆ ಹೋಗಿರುವಂಥ ಒಂದು ಸಂಸ್ಥೆ. ಸ್ಪೆಲ್ ಬಿ ಅಂದರೆ ಸ್ಪೆಲ್ಲಿಂಗ್ ಬಿ ಅಂತ. ಜಗತ್ತಿನ 13 ವರ್ಷದ ಒಳಗೆ ಇರುವಂಥ ಮಕ್ಕಳನ್ನು ಕರೆಸ್ತಾರೆ ಅಲ್ಲಿಗೆ, ಅಮೇರಿಕಕ್ಕೆ. 1,00,000 ಮಕ್ಕಳು ಬರ್ತಾರೆ ಅಂತೆ ಈ 204 ದೇಶಗಳಿಂದ. ಅಲ್ಲಿ ಏನು ಸ್ಪರ್ಧೆ ಅಂತ ಕೇಳಿದರೆ, ಒಂದು ಇಂಗ್ಲೀಷಿನ ಶಬ್ದ ಕೊಡ್ತಾರೆ, ಆ ಶಬ್ದದ ಸ್ಪೆಲ್ಲಿಂಗ್ ಹೇಳಬೇಕು, ಆಮೇಲೆ ಅದನ್ನು ಉಚ್ಚಾರ ಮಾಡಬೇಕು. ಇಂಗ್ಲೀಷಿನಲ್ಲಿ ಸ್ವಲ್ಪ ಕಷ್ಟ. PUT ಅದನ್ನು ಉಲ್ಲೇಖ ಮಾಡಿದ ಹಾಗೆ, PUT, CUT, ಅದು ಯಾಕೆ ಕುಟ್ಟಾಗಲಿಲ್ಲ ಗೊತ್ತಿಲ್ಲ ನಮಗೆ. ಕುಟ್ಟಂತ ನೀವೇನು ಹೇಳಿದರೆ ಅಧ್ಯಾಪಕರೊಂದು ಕುಟ್ಟಿ ಆಗ್ತಾರೆ ನಿಮಗೆ. ಸೈಕ್ಯಾಟ್ರಿ ಅಂತ ಇದೆ, ಸೈಕಿಕ್ ಅಂತ ಇದೆ, ಅದು ಎಸ್ಸಿನದು ಶುರು ಬೇಕು ನಾವು ಓದೋದಾದರೆ. ಆದರೆ ಅವರು P ಸೇರಿಸಿದ್ದಾರೆ, ಡಿಸ್ಕವಟರಿ ಆಯಿತು ಅದು. ಈಗ ನೀವು ಲಾಫಿಂಗ್ ಅಂದರೆ ನಗಾಡ್ತಾ ಇದ್ದೀರಾ. ಲಾಫಿನಲ್ಲಿ F ಎಲ್ಲಿದೆ? ಇಲ್ಲವೇ ಇಲ್ಲ. LUGH ಇರೋದು. ಯಾಕೆ ಅಂದರೆ ಅದಕ್ಕೆ ನಗಾಡೋದು ನಾವು. ಎಂತ ಮಾರೇ ನಿಮ್ಮ ಅವಸ್ಥೆ ಅಂತ. ಹೀಗೆ ಇಂಗ್ಲೀಷು ಅದು ಬರದ ಹಾಗೆ ಓದಲಿಕ್ಕೆ ಆಗೋದಿಲ್ಲ. ಇಂಗ್ಲೀಷಲ್ಲಿ ಯಾವಾಗಲೂ ಹಾಗೆ, ಅವರು ಹೇಳಿದಾಗೆ ಮಾಡಲಿಲ್ಲ, ಮಾಡಿದಾಗೆ ಉಳಿದನ್ನು ಮಾಡಲಿಲ್ಲ, ಹಾಗೆ ಇರೋದವರು. ಆದರೆ ಅಂಥ ದೇಶದಲ್ಲಿ ಸ್ಪರ್ಧೆಯಲ್ಲಿ ಇಂಗ್ಲೀಷಿನಲ್ಲಿ ಭಾಗವಹಿಸಿದವರು ಯಾರ್ಯಾರಿದ್ದಾರೆ? ಮಕ್ಕಳು, 13 ವರ್ಷದ ಒಳಗಿನ ಮಕ್ಕಳು. ಕಳೆದ ಸುಮಾರು 10 ವರ್ಷದಿಂದ ನನಗೆ ಗೊತ್ತಿರೋಂಥದ್ದು, ಅದರ ಹಿಂದೆನೂ ಇರ್ಬೋದು. ಅದರಲ್ಲಿ 1ನೇ ಮತ್ತು 2ನೇ ಸ್ಥಾನ, ಕೆಲವು ಬಾರಿ 3 ಸ್ಥಾನ ಗಳಿಸಿದವರು ಇಂಗ್ಲೀಷ್ ದೇಶದಲ್ಲಿ ಹುಟ್ಟಿದವರು ಅಂತಲ್ಲ, ಅಥವಾ ಇಂಗ್ಲೀಷ್ ಭಾಷೆಯಲ್ಲೇ ಹುಟ್ಟಿದವರು ಅಂತಲ್ಲ, ಅವರೆಲ್ಲರೂ ಭಾರತೀಯರೇ ಬಹುಮಾನಗಳನ್ನು ಪಡೆದದ್ದು. ನಮಗೆ ಹೆಮ್ಮೆ ಏನಂತ ಕೇಳಿದರೆ, ಕಳೆದ ಒಂದು 3-4 ವರ್ಷಗಳಲ್ಲಿ ಆ ಸ್ಥಾನವನ್ನು ಗಳಿಸಿದವರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ಮತ್ತು ಆಂಧ್ರದವರಿದ್ದಾರೆ. ಅಂದರೆ ಜಗತ್ತಿನಲ್ಲಿ ಯಾವ ಭಾಷೆ ನೀವು ಬೇಕಾದ್ರೆ ತಗೊಳ್ಳಿ, ಆ ಭಾಷೆಯನ್ನು ಕಲಿಯುವಂಥ ತಾಕತ್ತು, ಅದಕ್ಕೆ ಒಂದು ಜೀನ್ ಇದೆ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ಜೀನು ನಮ್ಮಲ್ಲಿ ಅತ್ಯಂತ ಬುದ್ಧಿವಂತ ಒಂದು ಜನಾಂಗಕ್ಕೆ ಸೇರಿದವರು ನಾವು. ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗಬೇಕು. ನಾವು ತಲೆ ತಗ್ಗಿಸಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಯಾವ ಕ್ಷೇತ್ರದಲ್ಲಿ ಹೋದರೂ ನಾವು ಅದ್ವಿತೀಯವಾಗಿ ಸಾಧನೆ ಮಾಡುವಂಥದ್ದಿದೆ. ನಾನು ಸಾಧನೆ ಮಾಡ್ತೇನೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಾವು ಮುಂದಕ್ಕೆ ಹೋಗಬೇಕು. ಇಲ್ಲಿ ಉದಯ್ ಕುಮಾರ್ ಇದ್ದಾರೆ, ಅವರ ಮಗ ಅಮೇರಿಕಕ್ಕೆ ಹೋಗೋದು. ನಾನು ಎಲ್ಲಿ ಹೋಗಿದ್ದೆ? ಅಮೇರಿಕಕ್ಕೆ. ಇದೇ ಸಂಸ್ಥೆಯಿಂದ ನಾನು ಹೇಳಿದೆ, ಎಲ್ಲಿಯೋ ಉಪ್ಪಿನಂಗಡಿ, ಎಲ್ಲಿಯೋ ಅಮೇರಿಕಾ, ನಾವು ಹೋಗಲಿಕ್ಕೆ ಸಾಧ್ಯ ಆಗಿದೆಯಲ್ಲ ನಮಗೆ. ಅಂದರೆ ಈ ಸಮಾಜದ ಮಧ್ಯದಲ್ಲಿ ಉದಾಹರಣೆ ಭಾರಿ ಸಿಕ್ಕಾಪಟ್ಟೆ ಕಲಿತು ಸಿಕ್ಕಾಪಟ್ಟೆ ಶ್ರೀಮಂತರಾದಂಥ ಮನುಷ್ಯ ಅಲ್ಲ, ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿದಂಥವರು. ಅವರ ಮಗನು ಜಗತ್ತಿನ ಒಂದು ಅದ್ವಿತೀಯ ದೇಶ ಅಂತ ಹೇಳುವಂಥ, ಅಥವಾ ಜಗತ್ತಿನ ದೊಡ್ಡಣ್ಣ ಅಂತ ಹೇಳುವಂಥ ದೇಶ ಅಮೇರಿಕಕ್ಕೆ ಹೋಗ್ಬೋದು ಅಂತ ಹೇಳುವಂಥದ್ದಿದೆಯಲ್ಲ, ಅದು ನಮ್ಮಲ್ಲಿರುವಂಥ ತಾಕತ್ತು ಅಂತ. ಅದಕ್ಕೋಸ್ಕರ ಅಂಥ ತಾಕತ್ತನ್ನು ಬೆಳೆಸಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿದೆ.
ಇನ್ನೂರು ವರ್ಷ ತುಂಬ ಮುಂದಕ್ಕೆ ಹೋಗಿದೆ. ಆ ಮುಂದಕ್ಕೆ ಹೋಗೋದನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೋಗುವಂಥ ದೃಷ್ಟಿಯಿಂದ ಪ್ರಯತ್ನ ಮಾಡಿ. ನೀವು ಮುಂದಕ್ಕೆ ಹೋದರೆ ನಮಗೂ ಒಂದು ಹೆಮ್ಮೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಅಂಗಸಂಸ್ಥೆ ಅಂತ ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರು.